ನಮಸ್ಕಾರ ಸ್ನೇಹಿತೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನು ಮಾತಾಡ್ತಾ ಇರೋ ವಿಷಯ ಏನಂತಂದರೆ, ಇವಾಗ ಫೈನಾನ್ಸ್ ವಿಷಯದಲ್ಲಿ ಏನಕ್ಕೆ ಅಂದರೆ, ಈಗ ಕೆಲವೊಂದು ಫೈನಾನ್ಸ್ ಬ್ಯಾಂಕ್ಗಳಿದೆ, ಬಜಾಜ್ ಫೈನಾನ್ಸು ಅಥವಾ ಈಗ ಬೇರೆ ಬೇರೆ ಬ್ಯಾಂಕ್ಗಳಿದೆ. ಸೊ ದಯವಿಟ್ಟು ಅಲ್ಲೆಲ್ಲ ಲೋನ್ ತೊಗೋಬೇಕಾದ್ರೆ ತುಂಬ ಹುಷಾರಾಗಿ ತೊಗೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಲೋನ್ ತೊಗೊಳ್ಳಿ ಅಂತ ಪ್ರೆಷರ್ ಹಾಕ್ತಾರೆ. ಸೊ ಎಷ್ಟು ಪರ್ಸೆಂಟು ಏನು ಎಂತು ಡೀಟೇಲ್ಸ್ ಏನು ಹೇಳಲ್ಲ. ಸೊ ನೀವು ಅದು ಯಾಮಾರ್ಬಿಟ್ಟು ಅದನ್ನು ತೊಗೋತೀರಾ. ಲೋನ್ ನಿಮಗೆ ಕಷ್ಟಕ್ಕಿದೆ, ಏನೋ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೋತೀರಾ. ಬಟ್ ಅದಾದಮೇಲೆ ನಿಮಗೆ ಅದು 20%, 30%, 34% ಈ ಥರ ಇಂಟ್ರೆಸ್ಟ್ಗಳು ಹಾಕಿ ನಿಮ್ಮ ಕಡೆಯಿಂದ 1 to double ಹಣ ವಸೂಲಿ ಮಾಡ್ತಾರೆ. ಸೊ ನೀವು EMI ಕಟ್ಟಿಲ್ಲ ಅಂದರೆ ನಿಮಗೆ ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾರೆ, ನಿಮ್ಮ ಹರಾಸ್ಮೆಂಟ್ಗೂ ನಿಂತ್ಕೋತಾರೆ. ಸೊ ಕೆಟ್ಟ ಲ್ಯಾಂಗ್ವೇಜ್ಗಳು ಯೂಸ್ ಮಾಡ್ತಾರೆ, ಟಾರ್ಚರ್ ಮಾಡ್ತಾರೆ, 20 ಸರಿ ಕಾಲ್ ಮಾಡ್ತಾರೆ, ಟೈಮಿಂಗ್ಸ್ ಇರಲ್ಲ, ರಾತ್ರಿ 11 ಗಂಟೆ 1 ಗಂಟೆಗೆಲ್ಲ ಕಾಲ್ ಮಾಡಿ ನಿಮಗೆ ದುಡ್ಡು ಕಟ್ಟಿ ಅಂತ ತಲೆ ತಿಂತಾರೆ. ಸೊ ನೀವು ಯಾರೇ ಆಗಲಿ, ನೀವು ಲೋನ್ ತೊಗೋಬೇಕಾದ್ರೆ 10 ಸಾರಿ ಯೋಚನೆ ಮಾಡಿ, 10 ಸಾರಿ ಚೆಕ್ ಮಾಡಿ, ಎಷ್ಟು ಫಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿ, ಆಮೇಲೆ ನಿಮ್ಗೆ ಕಟ್ಟೋ ಕೆಪಾಸಿಟಿ ಇದೆಯಾ ಅಷ್ಟೇ ಮಾತ್ರ ಲೋನ್ ತೊಗೊಳ್ಳಿ, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ನಿಮಗೆ 1 ದಿನ ಕಟ್ಟಿಲ್ಲ ಅಂತಂದರೆ ಅದರದ್ದು ಚಕ್ರ ಬಡ್ಡಿ ಸ್ಟಾರ್ಟ್ ಆಗುತ್ತೆ, ಬಡ್ಡಿಗೆ ಚಕ್ರ ಬಡ್ಡಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂದರೆ, ಯಾರೇ ಆಗಲಿ ಲೋನ್ ತೊಗೊಳ್ಳಿ ಬೇಡ ಅಂತಲ್ಲ, ಬಟ್ ಆದರೆ ನಿಮ್ಮ ಲೆವೆಲ್ ಎಷ್ಟಿದೆ, ನೀವು ಕಟ್ಟಬೇಕು ಅನಿಸಿದರೆ ನಿಮ್ಗೆ ಎಷ್ಟು ಕಟ್ಟಬೇಕು ಅನಿಸುತ್ತಲ್ಲ ಅಷ್ಟು ಮಾತ್ರ ತೊಗೊಳ್ಳಿ. ಸೊ ಬಟ್ ಕೆಲವೊಂದು ಬ್ಯಾಂಕ್ಗಳು ತುಂಬಾ ದುಬಾರಿ ಲೋನ್ಸ್ಗಳು ಇಂಟ್ರೆಸ್ಟ್ಗಳು ಹಾಕ್ತಾರೆ. ಸೊ ಅಂಥ ಬ್ಯಾಂಕ್ಗಳಿಗೆ ಮಾತ್ರ ದಯವಿಟ್ಟು ಲೋನ್ ತೊಗೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಅಸಲಕ್ಕಿಂತನೂ ಬಡ್ಡಿ ಜಾಸ್ತಿ ಕಟ್ಟಬೇಕಾಗುತ್ತೆ, ಆಮೇಲೆ ಅಮೌಂಟು ಜಾಸ್ತಿ ಹೋಗುತ್ತೆ. ಸೊ ನಿಮ್ಮ ಸಮಸ್ಯೆಗಳಿಗೆ ಇನ್ನೂ ಸಮಸ್ಯೆಗಳಾಗುತ್ತೆ. ಯಾಕಂದರೆ ನಿಮ್ಮ ಪರಿಸ್ಥಿತಿಗೆ ಅವ್ರು ಯಾರೂ ನಿಂತ್ಕೊರಂಗಿಲ್ಲ. ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ನಿನ್ನೆ ಒಂದು ಕಸ್ಟಮರ್ಸು ಒಬ್ಬರು ಕಾಲ್ ಮಾಡಿ ಮಾತಾಡಿದರು. ಸೊ ಈ ಥರ ಆಗಿದೆ ಮೇಡಮ್, ಏನು ಮಾಡಬೇಕು ಅಂತ ಕೇಳಿದಾಗ ನನಗೆ ಒಂಥರ ಶಾಕ್ ಆಯಿತು. ಸೊ ಅವ್ರ ಪಾಪ ಏನೋ ಅವ್ರದ್ದು 2ನೇ ತಾರೀಕೇನೋ ಕಟ್ಟಬೇಕಿತ್ತಂತೆ, ಏನೋ ಮನೇಲಿ ಸಾವಾಗಿದೆ ಅಂತ ಹೇಳ್ಬಿಟ್ಟು ಅವರು ಅದನ್ನು ಕಟ್ಟಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಹೆವಿ ಟಾರ್ಚರು, ಹೆವಿ ಇದು ಮಾಡಿ ಬ್ಯಾಂಕ್ ಅವ್ರನ್ನ ಥ್ರೆಡ್ ಕಾಲ್ಸ್ ಮಾಡಿ ಅವ್ರಿಗೆ ಸಿಕ್ಕಾಪಟ್ಟಿ ಟಾರ್ಚರ್ ಮಾಡಿ ಇದು ಮಾಡಿ ದುಡ್ಡು ವಸೂಲಿ ಮಾಡ್ಕೊಂಡಿದ್ದಾರೆ. ಸೊ ನೋವು ಯಾರು ಲೋನ್ ತೊಗೋದವರು ಫೇಸ್ ಮಾಡೋದು ಆಗಬಾರ್ದು. ಸೊ ಯಾರೇ ಲೋನ್ ತೊಗೊಂಡಿದ್ರು ಎತ್ತೆಚ್ಕೊಳ್ಳಿ. ಸ್ವಲ್ಪ ಲೋನ್ ತೊಗೊಂಡಿದ್ರು ಲೋನ್ ಕಟ್ಟೋದಿತ್ತಂದರೆ ನೀವು ಕಟ್ಟಿ. ಬಟ್ ಇಂಟ್ರೆಸ್ಟ್ಗಳು ಫಸ್ಟು ನಿಮ್ಗೆ ಹೇಳ್ತಾರೆ ಅವರು, ಇಲ್ಲ ತೊಗೊಳ್ಳಿ ಆಫರ್ ಇದೆ ಅದು ಇದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಬಟ್ ನೀವು ನಿಮ್ಮ ಕಷ್ಟಕ್ಕೆ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಯಾವುದೂ ಯೋಚನೆ ಮಾಡಲ್ಲ. ಸೊ ಇಂಟ್ರೆಸ್ಟ್ ಮಾತ್ರ ಜಾಸ್ತಿ ಬರುತ್ತೆ. ಸೊ ಅಂಥದ್ದೆಲ್ಲ ಲೋನ್ಗಳು ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಬಜಾಜ್ ಫೈನಾನ್ಸಿಂದ ತುಂಬ ಕಂಪ್ಲೇಂಟ್ಸ್ಗಳು ಬರ್ತಾಯಿದೆ ಇವಾಗ. ಸೊ ನೀವು ಎತ್ತೆಚ್ಕೊಳ್ಳಿ ಸ್ವಲ್ಪ. ದಯವಿಟ್ಟು ಈ ಥರ ಸಮಸ್ಯೆಗಳಿಗೆ ನಾವೇ ಲೋನ್ ತೊಗೊಂಡು ನಾವೇ ಅವ್ರಿಗೆ ಡಬಲ್ ಅದು ರೇಟ್ ಆಫ್ ಇಂಟ್ರೆಸ್ಟ್ ಕಟ್ಟಿದ್ರೂ, ಡೇ ಬೈ ಡೇ ಇಂಟ್ರೆಸ್ಟ್ ಕಟ್ಟಿದ್ರೂ ಅವ್ರ ಕಡೆಯಿಂದ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ. ಯಾರಂತಲೇ ರೆಸ್ಪೆಕ್ಟ್ ನೋಡಲ್ಲ. ಒಂದು ಹೆಣ್ಮಗು ಇದ್ದಾಳೆ ಅಂತ ರೆಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರ ಬಾಯಲ್ಲಿ ಬರೋದು ಬರೀ ವರ್ಸ್ಟ್ ಲ್ಯಾಂಗ್ವೇಜ್. ಅವ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಇನ್ನೇನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಅವರು ನಿನ್ನೆ ಆ ಲೇಡಿ ಹತ್ರ ನಡ್ಕೊಂಡು ಬಿಹೇವ್ ಒಂಥರ ರೌಡಿ ಥರ ಇತ್ತು. ಸೊ ಅದಕ್ಕೋಸ್ಕರ ನನಗೆ ತುಂಬ ಬೇಜಾರಾಗಿಬಿಟ್ಟು ಇದು ನಾನು ನಿಮಗೆ ಕಾಲ್ ಮಾಡಿ ತಿಳಿಸ್ಬೇಕನ್ಸಿತ್ತು ಸ್ನೇಹಿತರೆ, ಅದಕ್ಕೆ ತಿಳಿಸಿದ್ದೀನಿ. ಸೊ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.